ನಮಸ್ಕಾರ. ಇಂದು ನಮ್ಮೊಂದಿಗೆ ಕಲಬುರಗಿಯಲ್ಲಿ ಕೇಂದ್ರದ ಮಾಜಿ ಸಚಿವರಾದಂಥ CM ಇಬ್ರಾಹಿಂ ಅವರು ಬಂದಿದ್ದಾರೆ. ಬನ್ನಿ ಅವರಿಗೆ ಪ್ರಸ್ತುತ ವಿದ್ಯಮಾನಗಳ ಕುರಿತು ಜೊತೆಗೆ ಜಮ್ಮು ದಾಳಿಯ ಕುರಿತು ಮಾತನಾಡೋಣ. ಬನ್ನಿ ಮಾತಾಡ್ಸೋಣ. ಸರ್, ಇತ್ತೀಚೆಗೆ ಒಂದು ಜಮ್ಮುವಿನಲ್ಲಿ ದಾಳಿ ನಡೆಯಿತು. ಭಾರಿ ದೊಡ್ಡ ದುರ್ದೈವ. ಇವತ್ತು ಬಸವಣ್ಣನ ಕರ್ಮಭೂಮಿಯಲ್ಲಿ ಕೂತಿದ್ದೀವಿ ನಾವು. ಇವತ್ತು ಏನು ಉಗ್ರರು ವಿದೇಶದಿಂದ ಬಂದು ಹಿಂದೆ ನಾಗರಿಕರನ್ನು ಹತ್ಯೆ ಮಾಡ್ತಿರಲಿಲ್ಲ, ಆದರೆ ಸಲ ನಾಗರಿಕರನ್ನೇ ಟಾರ್ಗೆಟ್ ಮಾಡ್ಯಾರ. ಯಾರ ತಪ್ಪು, ಹೇಗಾಯಿತು, ಮೋದಿ ತಪ್ಪು, ಅಮಿತ್ ಶಾ ತಪ್ಪು, ಇದನ್ನು ನಾನು ಫಸ್ಟ್ ಹೇಳಕ್ಕೆ ಹೋಗಿಲ್ಲ. ನಾನಿಷ್ಟೇ ಹೇಳಿದೆ, ಪ್ರಧಾನಮಂತ್ರಿಯವರನ್ನು ಕೈ ಬಲಪಡಿಸಿ, ಇದು ರಾಜಕೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅದ. ಅವರು ಇದ್ರ ಬಗ್ಗೆ ಒಂದು ದೃಢವಾದ ನಿಲುವು ತಗೊಂಡು ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನು ನೀಡ್ತಾರೆ ಅಂತ. ಆದರೆ ಇದು ಮತ್ತೆ ಪುನಃ ರಾಜಕೀಯನೇ ಆಯಿತು. ಸಂದೇಶ ಇವರನ್ನು ಕೊಡೋಕ್ಕೆ ಹೋದ್ರು, ಅವ್ರನ್ನು ಕೊಡೋಕ್ಕೆ ಹೋಯ್ತು. ಅಲ್ಲ, ಭಾರತದ ಏನು ಭಯ ಇತ್ತು ಪಾಕಿಸ್ತಾನಕ್ಕೆ, ಅದು ಇಲ್ದಂಗೆ ಆಗ್ಯದ. ಕಾರಣ ನಮ್ಮ ಸಡಲಿಕೆಯ ನೀತಿಯಿಂದ. ನಾವು ಸಮಯಕ್ಕೆ ಕೇವಲ ಜಗಳದಿಂದ ಅಲ್ಲ, ಮಾತುಕತೆಯಿಂದಲೂ ಸಾಧ್ಯ ಆಗತ್ತೆ. ಅವರನ್ನು ಪೂರ್ಣವಾಗಿ ವಿಶ್ವಾಸಕ್ಕೆ ತಗೊಂಡು ನೇರವಾಗಿ ಒಂದು ಟೀಮು ಗೃಹ ಇಲಾಖೆಯಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಸರ್ಕಾರ ಅವ್ರ ಎದೆ ಮೇಲೆ ಕೂತು ಕೇಳಬೇಕಾಯ್ತು, ಯಾರು ಮಾಡಿದವರು, 24 ತಾಸು ಟೈಮ್ ಕೊಡ್ತೀವಿ ನಿಮಗೆ, ಆ ಮಾಡಿದವ್ರಿಗೆ ನೀವು ಹಾಜರುಪಡಿಸ್ರಿ ಆಗ್ತಿತ್ತು. ಮಾಡಲಿಲ್ಲ. ನಾನು ಕಾಶ್ಮೀರ ಚುನಾವಣೆ ನಡೆಸಿದಾಗ ನಾನೇ ಇದ್ದೆ ಉಸ್ತುವಾರಿ. ನೇರವಾಗಿ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ಅವನಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು, ಹುಷಾರು, ಚುನಾವಣೆಯಲ್ಲಿ ಎಲ್ಲಾದರೂ ಒಂದು ಅಹಿತಕರವಾದ ಘಟನೆ ನಡೆದ್ರೆ, ಹಿಂದೆ ಹೆಂಗೆ ಬಾಂಗ್ಲಾದೇಶಕ್ಕೆ ಢಾಕಾಕ್ಕೆ ಫ್ಲೈಟ್ ಹೋಯ್ತು, ನಮ್ಮ ಆರ್ಮಿ ಸೀದಾ ಲಾಹೋರಿಗೆ ಬರಬೇಕಾಗತ್ತೆ. ಒಂದು ಮನುಷ್ಯ ಸಾಯಲಿಲ್ಲ, ಚುನಾವಣೆ ನಡೀತು. ಇವತ್ತು ನಾವು ಗಡಿ ಭಾಗದ ಬಗ್ಗೆ ಸರ್ವಪಕ್ಷದ ಸಹಕಾರ ತಗೊಂಡು ಅಲ್ಲಿರ್ತಕ್ಕಂಥ ಗೌರ್ಮೆಂಟು, ಫಾರೂಕ್ ಅಬ್ದುಲ್ಲಾ ಅವ್ರ ಮಗ ಉಮರ್ ಅಬ್ದುಲ್ಲಾ ಇದ್ದಾನೆ, ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನೀವೊಂದು ನಿರ್ಣಯಕ್ಕೆ ಬಂದರೆ ಖಂಡಿತವಾಗಿಯೂ ಮುಂದೆ ಇಂಥ ಅಹಿತಕರವಾದಂಥ ಘಟನೆ ಆಗದೇ ಇರೋಕ್ಕೆ ನೋಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಜಾತಿ ಗಣತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ರಾಜ್ಯದಲ್ಲಿ? ಈ ಜಾತಿ ಗಣತಿ ಬಗ್ಗೆ ಸುಮ್ಮನೆ ಇವರು ಕೆಲವರು ತಲೆ ಕೆಡಿಸ್ಕೊಂಡಾರ. ನಮ್ಮದು ಅಷ್ಟಿಲ್ಲ, ಇಷ್ಟಿತ್ತು, ಜಾಸ್ತಿ ಇತ್ತು. ಆಯ್ತು, ಅಡ್ಡಿ ಇಲ್ಲ. ನೀವು ಆಧಾರ್ ಕಾರ್ಡ್ ಅದ, ಒಂದು ಪರ್ಮನೆಂಟ್ ಆಯೋಗ ಅದ, ಕೊಡ್ರಿ. ಈ ಮುಸಲ್ಮಾನರು ನಂಬರ್ 1 ಅದಾರ, ಈಗಿಂದ ಅಲ್ಲ, ಅದು ಮುಂಚೆಯಿಂದಲೂ ಹೇಳ್ತಾ ಇದ್ದೀವಿ. ಇದು ಒಂದಾಗ ಕಾರಣ ಏನು ಅಂತ ಹೇಳಿದ್ರೆ, ಮುಸಲ್ಮಾನರಲ್ಲಿ ಹುಡುಗಿ 20ನೇ ವಯಸ್ಸಲ್ಲಿ ತಾಯಿ ಆಗ್ತಾಳೆ. ಅವಳು 30 ವಯಸ್ಸಿಗೆ ಬರ್ಬೇಕಾದ್ರೆ ಅವ್ರ ಮಗಳು ಮದುವೆಗೆ ತಯಾರಾಗ್ತಾಳೆ. ಇದು ಬೇರೆ ಜಾತಿಗಳಲ್ಲೂ ಮುಸ್ಲಿಮ್ಸಲ್ಲಿರ್ತಕ್ಕಂಥ ವ್ಯತ್ಯಾಸ. ಇದು ಗ್ರಾಮೀಣ ಭಾಗದಲ್ಲಿ ಮದುವೆಗಳು ಬೇಗ ಆಗ್ತವೆ, ಹಿಂದೂ ಆಗಿರಲಿ ಬೇರೆ ಜಾತಿ. ಆದರೆ ಪಟ್ಟಣದಲ್ಲಿ ಗ್ರ್ಯಾಜುಯೇಟು ಆ ಹುಡುಗಿ ಮದುವೆ ಆಗೋತಂಗೆ 30, 31, 32 ವಯಸ್ಸಾಗ್ಬಿಡುತ್ತೆ. ಹಾಗಾಗಿ ಅವಳ ಮಗಳು ಈಗೇನಾಗುತ್ತೆ, ಇದು ಇದರಲ್ಲಿ ಏರ್ಪಾಡು ಕಂಡು ಬಂದಿದೆ ಹೊರತು ಬಾಕಿ ಇನ್ನೇನು ಇಲ್ಲ. ಆದ್ದರಿಂದ ಮುಸ್ಲಿಮರು ಹೆಚ್ಚಾದರೂ, ಹಿಂದೂಗಳು ಲಿಂಗಾಯತರು ಹೆಚ್ಚಾದರೂ, ಗೌಡರು ಹೆಚ್ಚಾದ್ರಕ್ಕಿಂತ ಬದಲು ಭಾರತೀಯರು ಹೆಚ್ಚಾದರೂ, ಕರ್ನಾಟಕದ ಕನ್ನಡಿಗರು ಹೆಚ್ಚಾದರು, ಈ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಆವಾಗ ನೀವು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್, ಪ್ರಸ್ತುತ ಮುಸ್ಲಿಮರು ಕಾಂಗ್ರೆಸ್ಗೆ ಒಂದು ಸೈಡ್ ಮತ ಹಾಕ್ತಿದ್ದಾರೆ. ಬಟ್ ಕಾಂಗ್ರೆಸ್ನವರು ಮುಸ್ಲಿಮ್ಗೆ ಸಿಗಬೇಕಂತ ಸ್ಥಾನಮಾನ ಕೊಡ್ತಿದ್ದಾರೆ ಹೇಗೆ ಅಂತ?
ಏನೂ ಕೊಟ್ಟಿಲ್ಲ. ನಮಗೆ ಬರೀ ಓಟ್ ಹಾಕಕ್ಕೆ ಉಪಯೋಗಿಸ್ಕೊಂಡ್ರು. ಹಾಂ, ಒಳ್ಳೆ ಮಾತಾಡ್ತಾರೆ, ಒಂದೆರಡು ಜನರ ಮಂತ್ರಿ ಮಾಡ್ಯಾರ, ಒಂದಷ್ಟು ಎಷ್ಟು ಬಡ್ಜೆಟ್ನಲ್ಲಿ ಕೊಡ್ತಾರೆ. ಆದರೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪಾಲು 18% ಅದ. 4 ಲಕ್ಷ ರೂಪಾಯಿ ಬಡ್ಜೆಟ್ ಅಂದರೆ 10% ಹಾಕಿದ್ರೆ 40,000 ಕೋಟಿ ಕೊಡ್ಬೇಕು. ಇದು 1% ಕೊಟ್ಟಿಲ್ಲ. ಎಲ್ಲಿ ನ್ಯಾಯ ಸಿಗುತ್ತೆ? ಮತ್ತು ಮೀಸಲಾತಿ ಕೋರ್ಟ್ನಲ್ಲದ, ಒಂದು ಅಫಿಡವಿಟ್ ಹಾಕಿದ್ರೆ ಸಾಕು, ಇದುವರೆಗೂ ಹಾಕಲಿಲ್ಲ. ಸೊ ಇದಕ್ಕೆ ಮೂರನೇ ಶಕ್ತಿ ಅವಶ್ಯಕತೆ ಇದೆಯೇ? ಇದ್ರ ಬಗ್ಗೆನೇ ನಾವು ಇವತ್ತು ತಿರುಗಾಡ್ತಾ ಇದ್ದೀವಿ. ನೋಡೋಣ, ಒಂದು ಉತ್ತಮವಾದಂಥ ಸರ್ಕಾರ, ಉತ್ತಮವಾದಂಥ ಪಕ್ಷ ಕರ್ನಾಟಕಕ್ಕೆ ಅವಶ್ಯಕವಾಗಿದೆ, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನಮಗೆ. ನೋಡಿದ ವೀಕ್ಷಕರೇ, ಮಾಜಿ ಕೇಂದ್ರ ಸಚಿವರಾದಂಥ CM ಇಬ್ರಾಹಿಂ ಅವರು ಪ್ರಸ್ತುತ ರಾಜ್ಯ ಸರ್ಕಾರದಾಗಿರ್ಬೋದು, ಜಾತಿ ಉನ್ನತಿ ವಿಷಯಗಳು ಪ್ರತಿಯೊಂದು ವಿಷಯ ಕುರಿತು ನಮ್ಮ ಜೊತೆ ಚರ್ಚಿಸಿದರು. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಶ್ರೀನಿವಾಸ್ ಜೊತೆ ಅಕ್ರಮ್ ಪಾಷಾ ಮೊಮಿನ್, ಕಲಬುರಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.